ಬಂದಿದ್ದೀರಲ್ಲ? ಜಾಜಿ ಅವರೇ, ರಾಜೇಶ್ವರಿ ನನ್ ಗೆಲ್ತಿನೇ ಇರಬಹುದು, ಆದ್ರೆ ಸಮಾಜ ಸೇವೆ ಮಾಡೋದ್ರಲ್ಲಿ ನಿಮ್ಮನ್ನು ಬಿಟ್ರೆ ಇಲ್ಲ ನೋಡಿ. ಏನಿವತ್ತು ರಾಜೇಶ್ವರಿನ ಹೊಗಳೋದ್ ಬಿಟ್ಟು ನನ್ನನ್ನು ಹೊಗಳ್ತಾ ಇದ್ದೀರಾ? ಸೂರ್ಯ ಅಂದ್ರೆ ಹೊಗಳದಂಗಾಗುತ್ತಾ? ಬಂಗಾರ ಅಂದ್ರೆ ಹೊಗಳದಂಗಾಗುತ್ತಾ? ನೀವ್ ಹೇಳ್ತಿರೋದು ರಾಜೇಶ್ವರಿಗಿಂತ ನಾನೇ ಗ್ರೇಟ್ ಅಂತಲ್ಲ? ರಾಜೇಶ್ವರಿಗೆ ಹೆಣ್ಮಕ್ಳ ಕಷ್ಟ ಅರ್ಥನೇ ಆಗೋದಿಲ್ಲ. ಯಾಕೆ ಹೇಳಿ? ಅವಳಿಗಿನ್ನ ಮದ್ವೆನೇ ಆಗಿಲ್ವಲ್ಲ. ಆದ್ರೆ ನಿಮಗ್ ಮದ್ವೆ ಆಗಿದೆ ನೋಡಿ, ಹೆಣ್ಣು ಮಕ್ಳ ಕಷ್ಟ ಚೆನ್ನಾಗಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಜಾಜಿ ಅವರೇ, NGO ಸಂಸ್ಥೆಯಿಂದ 10 ಲಕ್ಷ ಬರ್ತಿದೆಯಲ್ಲ, ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ನಾಳೆ ಬೆಳಗ್ಗೆ ಬ್ಯಾಂಕ್ ಹೋಗ್ತೀನಿ, ಡ್ರಾ ಮಾಡ್ಕೊಂಡು ಬರ್ತೀನಿ. ಅಲ್ಲಪ್ಪ, ಡ್ರಾ ಮಾಡಿದ್ಮೇಲೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಅದ್ರಲ್ಲಿರೋ ಒಂದು ನಯ ಪೈಸನು ನನ್ನ ಸ್ವಂತಕ್ಕೆ ಅಂತ ಬಳಸಲ್ಲ, ಎಲ್ಲ ಸ್ಲಮ್ ಪೀಪಲ್ಸ್ಗೆ ಅಂತಾನೆ ಬಳಸ್ತೀನಿ. ನೀವು ಬಿಡಿಪ್ಪ, ಸ್ವಂತಕ್ಕೆ ಅಂತಿರೋ ಗಂಡನ್ನೇ ಬಳಸ್ಕೊತಾ ಇಲ್ಲ, ಇನ್ನ ಬೇರೆಯವ್ರ ಹಣನ ಸ್ವಂತಕ್ಕೆ ಬಳಸ್ಕೊತೀರಾ? What you mean? I mean what I say. ನಾಳೆ ಡ್ರಾ ಮಾಡ್ತಿದ್ದೀರಾ ಅಲ್ವಾ? ನಾನೇ ಡ್ರಾ ಮಾಡ್ತೀನಿ. ಯಾಕೆ ಪದೇ ಪದೇ ಅದನ್ನ ಕೇಳ್ತಾ ಇದ್ದೀರಾ? ಅಲ್ಲ, ನಾಡಿದ್ದು ಶನಿವಾರ, ಒಳ್ಳೆ ದಿನ ಅಲ್ಲ. ಒಂದಿನ ಅರ್ಲಿ, ಶುಕ್ರವಾರನೇ ಡ್ರಾ ಮಾಡ್ಬಿಡಿ, ಒಳ್ಳೆ ದಿನ. ಎಕ್ಸ್ಕ್ಯೂಸ್ ಮೀ, ಕುರಿ ಕೋಳಿನ ಸೋಮವಾರ ಶನಿವಾರ ಕುಯ್ಯಂಗಿಲ್ಲ, ಇದನ್ನ ನಾನು ನಂಬಲ್ಲ. ಹಾಗಾಗಿ ನಾಳೆ ಬೆಳಗ್ಗೆನೆ ಬ್ಯಾಂಕ್ ಹೋಗಿ ಮನೆಯೆಲ್ಲ ಡ್ರಾ ಮಾಡಿ ಅದನ್ನ ಪೂರ್ತಿ ಸ್ಲಮ್ ಪೀಪಲ್ಸ್ಗೆ ಹಂಚ್ತೀನಿ. ಒಳ್ಳೇದು. ನನ್ನಿಂದ ಏನಾದ್ರೂ ಹೆಲ್ಪ್ ಬೇಕು ಅಂದ್ರೆ ಕೇಳಿ, ಮಾಡೋಣ. ಎಕ್ಸ್ಕ್ಯೂಸ್ ಮೀ, ಹೇಳಿ ಕೇಳಿ ನೀವು ರಾಜೇಶ್ವರಿ ಕಡೆಯವರು, ನಿಮ್ಮಿಂದ ಏನ್ ಹೆಲ್ಪ್ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ? ಅಯ್ಯೋ, ಅವಳ ಹತ್ರ ನಾನು ಸ್ವಲ್ಪನೇ ಸಾಲ ಮಾಡ್ಬಿಟ್ಟಿದ್ದೀನಿ. ಅದು ತೀರ್ಸಿದ್ಮೇಲೆ ನಾನ್ ನಿಮ್ ಕಡೆನೆ. ಓಕೆ, ಬಾಯ್. ಬಾಯ್. ನಾಳೆನೇ ಡ್ರಾ ಮಾಡ್ತೀರಲ್ಲ? ಅಫ್ಕೋರ್ಸ್, ನಾಳೆನೇ ಡ್ರಾ ಮಾಡ್ತೀನಿ. ಬಾಯ್ ಬಾಯ್ ಬಾಯ್. ನಾಳೆನೇ ಡ್ರಾ ಮಾಡ್ತೀರಲ್ಲ? ನಾಳೆನೇ ಡ್ರಾ ಮಾಡ್ತೀರಲ್ವಾ? ಪದೇ ಪದೇ ಕೇಳ್ತದಲ್ಲ. ಸಮಥಿಂಗ್ ಇಸ್ ದೇರ್. ಏನಪ್ಪ, ಜಾಜಿಯಕ್ಕೆ 10 ಲಕ್ಷ ರೂಪಾಯಿ ಡ್ರಾ ಮಾಡ್ತಿದ್ದಾರೆ, ಅದನ್ನ ಹುಷಾರಾಗಿ ತಗೊಂಡೋಗ್ಬೇಕು. ಈ ನಡುವೆ ಕಳ್ಕೊಕ್ರು ಜಾಸ್ತಿ ಆಗ್ತಿದಾರಪ್ಪ. ಬಿಟ್ಲಾ, ನಾವು 3 ಜನ 3 ಲಕ್ಷ ತಗೊಂಡು ಮನೆಗೆ ಹೋಗ್ಬಿಡೋಣ. ಆ 1 ಲಕ್ಷ ಬೇಕಿತ್ತಲ್ಲ, ಅದನ್ನ ಜಾಜಿ ಅವ್ರು ತಗೊಂಡ್ಬಿಟ್ಟು. ಯಾಕೆ ಅಷ್ಟು ಕಡಿಮೆ? ನೋಡೋ, ಅವ್ರಿಗೆ ದುಡ್ಡನ್ನ ಭದ್ರವಾಗಿ ಮನೆಗೆ ತಗೊಂಡು ಹೋಗೋದಿಕ್ಕೆ ಬರೋದಿಲ್ಲ. ದಾರಿನಲ್ಲಿ ಯಾರೋ ಮಹಿಳಾ ಸಂಘದವ್ರು ಸಿಕ್ಕರು ಅಂತ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟ ಕಳ್ತನ ಆಗ್ಬಿಟ್ರೆ 1 ಲಕ್ಷ ತನ ಹೋಗೋದು ಅವಲಿ ಬಿಡು. ಬರೋದೇನೋ ಬಂದಿದ್ದೀವಿ, ಪಕ್ಕದಲ್ಲಿ ದೋಸೆ ಹೊಟ್ಟಿದೆ, ತಿನ್ಕೊಂಬರೋಣ. ಈಗ ತಾನೇ ಕಳ್ಕಾಕ್ರು ಜಾಸ್ತಿ ಆಗ್ತಿದಾರೆ ಅಂತ ಹೇಳಿದೀನಿ, ಅಷ್ಟು ಬೇಗ ನಿಮಗೆ ದೋಸೆ ಮೇಲೆ ಗಮನ ಹೋಗ್ಬಿಡ್ತಾ? ನಿಂತ್ಕೊಳ್ಳಿಪ್ಪ, ಯಾವ ಕ್ಷಣದಲ್ಲಿ ಬೇಕಾದ್ರೂ ಜಾಜಕ್ಕೆ ಫೋನ್ ಬರ್ಬೋದು. ಏನಾಯ್ತು? ಫೋನ್ ಬಂತು. ಹಲೋ ಜಾಜಿ ಅವರೇ, ಹೇಳಿ ಜಾಜಿ ಅವರೇ. ಹೌದು, ಸರಿ, ಬರ್ತೀವಿ. ಏನಂತ? ನೋಡ, ಜಾಜಿ ಅವರು ಈಗಾಗಲೇ ದುಡ್ಡು ವಿಡ್ರಾ ಮಾಡ್ಕೊಂಡು 7ನೇ ಕ್ಲಾಸಲ್ಲಿ ಕಾಯ್ತಿದಾರಂತೆ. ನಾವಿಬ್ರು ಹೋಗಿ ಅವ್ರನ್ನ ಕರ್ಕೊಂಬರೋಣ. ಅಲ್ಲೋ, ನಾವ್ ಅವ್ರನ್ನ ಕರ್ಕೊಂಬರೋರ್ಗು ನೀನ್ ಇಲ್ಲೇ ಇರೋ. ನೋಡಿ, ಈಗ ತಾನೇ ಅಲ್ಲಿ ದಡಿಯ ಸಣ್ಕಲ ಹೋದ್ರಲ್ಲ, ಇನ್ ಸ್ವಲ್ಪ ಹೊತ್ತಿಗೆ ಅವ್ರ ಕೈಗೆ 10 ಲಕ್ಷ ಬ್ರೀಫ್ ಕೇಸ್ ಬಂದು ಸೇರುತ್ತೆ. ಅದನ್ನ ನೀವಿಬ್ರು ಲಕ್ಕಾಯಿಸಿ ನನ್ನ ಕೈಗೆ ತಂದು ಕೊಡ್ಬೇಕು. ಓಕೆ? ಸುಮ್ಮನೆ ಚಾಕು ತೋರಿಸಿ ಹೆದರ್ಸ್ಬೇಕಷ್ಟೇ, ಚುಚ್ಚಬಾರ್ದು. ಲೆಪ್ಪಲ್ಲು ತಗೋ ಈ ಹಣ್ಬುಟ್ಟಿನ, ಇದನ್ನೆಲ್ಲೂ ಬೀಳಿಸ್ತೀರಾ, ಮನೆಗೆ ಸೇಫ್ ಆಗಿ ತಗೊಂಡು ಹೋಗು. ಓಟಿ ಗೀತಿ ಕಿತ್ಕೊಂಡ್ಬಿಟ್ರೆ ಕಷ್ಟ. ಅದೆಲ್ಲ ನಿನಗೆ ಯಾಕೆ? ಮನೆಗೆ ಹೋಗಿ ಅದು ಬಿಟ್ಲಾ, ಈ ಬ್ರೀಫ್ ಕೇಸ್ ತಗೊಳ್ಳಿ, ಇದನ್ನ ಸೇಫ್ ಆಗಿ ಮನೆಗೆ ತಗೊಂಡು ಹೋಗಿ. ನನ್ನ ಮಹಿಳಾ ಸಂಘದಲ್ಲಿ ಮೀಟಿಂಗ್ ಇದೆ, ಅದನ್ನ ಮುಗಿಸ್ಕೊಂಡು ಮನೆಗೆ ಬಿಡಿ. ಓಕೆ? ನಮಸ್ಕಾರ ಸರ್. ನಾವೇನ್ ಗಣಂದಲ್ಲಿ ಕೆಲಸ ಮಾಡಿದೀವಿ ಅಂತ ನಮ್ಗೆ ನಮಸ್ಕಾರ ಮಾಡ್ತಿದ್ರ ಸರ್? ಈಗಿನ ಕಾಲದಲ್ಲಿ ಯಾರಾದ್ರೂ ಬ್ರೀಫ್ ಕೇಸ್ ತಗೊಂಡು ಹೋಗ್ತಿದ್ದಾರೆ ಅಂದ್ರೆ ಅವ್ರು ಸಹಾಯ ಮಾಡ್ಬೇಕಾಯ್ತು ನಮ್ ಕರ್ತವ್ಯ ಸರ್. ಅದಕ್ಕೆ ನಮ್ನ ಅಪಾಯಿಂಟ್ ಮಾಡಿದ್ದಾರೆ ಸರ್. ಬನ್ನಿ ಸರ್, ಮನೆ ಕರ್ಕೊಂಡೋಗಿ ಸೇಫ್ ಆಗಿ ತಲುಪಿಸ್ತೀವಿ. ಕರ್ನಾಟಕ ಪೊಲೀಸರು ಇಷ್ಟೊಂದು ಪರೋಪಕಾರಿಗಳಾಗ್ಬಿಟ್ಟಿದ್ದಾರೆ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ. ಬನ್ನಿ ಸರ್, ಹೋಗೋಣ. ಬನ್ನಿ ಸರ್. ಬಿಟ್ಟಿ ಸರ್ವಿಸು ಬೇರೆ ಯಾವ ಖಾಲಿ ಕೈಯಲ್ಲಿ ಮನೆಗೆ ಹೋದ್ರೆ ಜಾತಿ ಅವ್ರು ನಮ್ಮನ್ನ ಸುಮ್ಮನೆ ಬಿಡ್ತಾರೆ. ನಾವು ಪೊಲೀಸರು ಫೋನ್ ಮಾಡ್ತಾರೆ. ನಾನ್ ತಪ್ಪಿಗೆ ನಿಂತಿದ್ದೀನಲ್ಲ, ಏನಾಗ್ತದೆ ನಿನಗೆ? ಮತ್ತೆ ಜೋಬಲ್ ಚಕ್ಕಳಿ ಉಳಿ ಕೊಟ್ಟಾಗೈತೆ. ಮೊಬೈಲ್ ವೈಬ್ರೇಟ್ ಆಗ್ತಿರ್ಬೇಕು ನೋಡು. ಹಲೋ, ಇನ್ಸ್ಪೆಕ್ಟರ್ ಶಿಶುಪಾಲ್ ಸ್ಪೀಕಿಂಗ್. ಯಾರೇ ಮಾತಾಡ್ದ? ನಿಮ್ಮ ಹೆಂಡ್ತಿಯ ಸರ್? ಸುಮ್ಮನೆ ನಿಂತ್ಕೊಳ್ಳಲಿ. ನಿಮ್ಗಲ್ಲ ರೇ,
ನಮ್ಮ ಪಿಸಿಗೆ ಹೇಳ್ರಿ. ಸಾರ್ ನಾನು ಪದ್ಮನಾಭ ಮಾತಾಡ್ತಿರೋದು, ಪಾಂಡುರಂಗ ಗಂಡುಗಲಿ ಕಸಿನು. ಸಾರ್ ಕಳ್ತನ ಆಗ್ಬಿಟ್ಟಿದೆ ಸಾರ್. ಹೌದಾ? ನಿಮ್ಮನೆಲ್ಲ? ಅಲ್ಲ ಸಾರ್, 10 ಲಕ್ಷ ರೂಪಾಯಿ ಕ್ಯಾಶು. ಎಲ್ರಿ ಇತ್ತು? ಸಾರ್ ಬ್ರೀಫ್ ಕೇಸಲ್ಲಿ ಇತ್ತು ಸಾರ್. ನಾವು ರಸ್ತೆಯಲ್ಲಿ ನಡ್ಕೊಂಡ್ ಬರ್ತಿದ್ದಾಗ ಯಾರೋ ಇಬ್ರು ಬಂದ್ಬಿಟ್ಟು ಫ್ರೀ ಸರ್ವಿಸ್ ಮಾಡ್ತೀವಿ ಅಂತ ಕಾರಲ್ಲಿ ಕರ್ಕೊಂಡು ಹೋಗಿ ಫುಲ್ ಸರ್ವಿಸ್ ಮಾಡಿ ದುಡ್ಡು ಕಿತ್ಕೊಂಡು ಬೀಸಾಕ್ ಹೋಗ್ಬಿಟ್ರು ಸಾರ್. ಸಾರ್ ಅವ್ರು ಪೊಲೀಸ್ ಸ್ಟೇಷನ್ ಇದ್ದಿದ್ರಿಂದ ಅವ್ರು ಕಳ್ರು ಅಂತ ನಮಗ್ ಗೊತ್ತಾಗ್ಲಿಲ್ಲ ಸಾರ್. ಗಾಡಿ ನಂಬರ್ ನೋಟ್ ಮಾಡ್ಕೊಂಡಿದ್ದೀರಾ? ಸಾರ್ ಇಬ್ರು ತಲೆ ಮೇಲೆ ಒಂದೊಂದು ಬಿಟ್ಟು ಸರ್, ಎಲ್ಲ ಔಟ್ ಆಫ್ ಫೋಕಸ್ ಆಗ್ಬಿಟ್ಟು ಸರ್. ಕಾರಿಂದ ನಮ್ಮ ನಾಚೆ ಬಿಸಾಕಿ ಕಾಲ ಪಾಸ ಓಡಿಸ್ಕೊಂಡು ಹೋಗ್ಬಿಟ್ರು ಸರ್. ಹೇಗಾದ್ರೂ ಮಾಡಿ 10 ಲಕ್ಷ ರೂಪಾಯಿನ ಹುಡ್ಕೊಟ್ಬಿಡಿ ಸಾರ್, ಪ್ಲೀಸ್ ಸಾರ್. ಆಯ್ತು ಬಿಡಿ, ಹುಡ್ಕೊಡ್ತೀನಿ. ಸಾರ್ ಎಷ್ಟೊತ್ತಿಗೆ ತಂದು ಕೊಡ್ತೀರಾ ಸರ್ ದುಡ್ಡನ್ನ? ದುಡ್ಡು ಕಳ್ಕೊಂಡಿದ್ದ ತಕ್ಷಣ ಸಿಕ್ಬಿಡುತ್ತಾ? ಮೊದಲು FIR ಆಗ್ಬೇಕು, ಆಮೇಲೆ ನಾವು ಹುಡ್ಕೋ ಪ್ರಯತ್ನ ಮಾಡೋದು. ಸಾರ್ ಅದ್ರಲ್ಲಿ 10 ಲಕ್ಷ ರೂಪಾಯಿ ಸಾರ್. ಸಾರ್ ನೀವ್ ಹೇಗಾದ್ರೂ ಮಾಡಿ 10 ಲಕ್ಷ ರೂಪಾಯಿ ಹುಡುಕೊಟ್ಬಿಡಿ ಸಾರ್. ಇಲ್ಲಾಂದ್ರೆ ನಮ್ ಹಿಂದ್ಲಗಡೆ ಇರೋ ಮರಕ್ಕೆ ಬಿಟ್ಟು ನೇಣಕ್ ಬಿಡ್ತೀನಿ ಸಾರ್. ಆಮೇಲೆ ನೀನ್ ನನಗೆ ನೇಣಕು ಅಂತ ಬಿಡ. ಆಯ್ತು ಫೋನ. ಪಾಂಡ್ರಂಗನ್ ಮನೆಯವರು 10 ಲಕ್ಷ ರೂಪಾಯಿ ಕಳ್ಕೊಂಡ್ಬಿಟ್ಟಿದಾರಂತ. ನೀವೆಲ್ಲ ಹುಡುಗಿ ಕೊಡ್ತೀರಾ? ಯಾಕ ಈಗ ಮಾತಾಡ್ತಾ ಇದ್ಯಾ? ಮತ್ತಿನ್ನೇನ್ ಸರ್, ಹೋದ್ ವಾರ ಸ್ಟೇಷನ್ ಇಂದ ಕಳುವಾಗಿದ್ದ ಲಾಟಿನೇ ಇನ್ನು ಹುಡುಗಿ ಕೊಟ್ಟಿಲ್ಲ. ರಸ್ತೆಲ್ ಮರ್ಯಾದೆ ತೆಗಿಬೇಡ, ತೆಪ್ಪಕ್ ಬಾ ನನ್ ಜೊತೆ. ಅಸಲ್ ಪಿಸಲ್ ಕಾಕಂ ಜಾತಿ ಅಡ್ಗೆ ಮೇಲೆ ಪಡಿಯ ಸುಮರಿಗೆ ಅಡ್ಡ ಕಾಯಿಸ್ಬೇಕ್ರೆ. ಇನ್ಸ್ಪೆಕ್ಟರ್ ಬನ್ನಿ 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 ಬನ್ನಿ. ಅಲ್ಲ ಮೇಡಮ್, ಗೊತ್ತಿದ್ದು ಈ ದಂಡ ಪಿಂಡ್ಗಳ ಕೈಯಲ್ಲಿ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀರಲ್ಲ, ನಿಮ್ಗೆ ಏನಾದ್ರು ಬುದ್ಧಿ ಇದೆಯಾ? ಏನಾಯ್ತು? ನೀವೇ ಬೊಗಳ್ತೀರಾ? ಇಲ್ಲ ನಮ್ ಸಾಹೇಬ್ರು ಬಗಲ್ಲ. ಜಾಜಿಯವ್ರೆ, ನೀವು ಕೊಟ್ಟ 10 ಲಕ್ಷನ ನಾವಿಬ್ರು ತರ್ತಿದಾಗ ಯಾರೋ ಇಬ್ರು ಕಳ್ಳರು ಪೊಲೀಸ್ ವೇಷದಲ್ಲಿ ಬಂದು ಅದನ್ನ ಕದ್ಕೊಂಡು ಹೋಗ್ಬಿಟ್ರು. ನಮ್ಗೆ ಯಾಕೋ ಈ ಪೊಲೀಸರ ಮೇಲೆ ಅನುಮಾನ. ಚಾರ್ಜ್ ನಾನು ಹೇಳಿದ್ದು ಆ ಪೊಲೀಸರ ವೇಷದಲ್ಲಿದ್ದ ಕಳ್ಳರ ಮೇಲೆ ಅನುಮಾನ ಅಂತ ಸರ್. ಬನ್ನಿ ದಾರಿಗೆ. ಹೋಗಿ ಹೋಗಿ ನಾನ್ ನಿಮ್ಮಿಬ್ರಿಗೆ 10 ಲಕ್ಷ ಕೊಟ್ನಲ್ಲ, ನನಗ್ ಬುದ್ಧಿ ಇಲ್ಲ. ಆ ದುಡ್ಡು NGO ಸಂಸ್ಥೆ ಬಡವ್ರಿಗೆ ಅಂತ ಕೊಟ್ಟಿರೋ ಮನಿ ಸರ್. ಸಾರ್ವಜನಿಕರ ಹಣ ಅಂದ್ಮೇಲೆ ನೀವೇನು ತಲೆ ಕೆಡಿಸ್ಕೊಂಬೇಡಿ ಮೇಡಮ್, ಅದನ್ನ ನಾವು ಪತ್ತೆ ಹಚ್ತೀವಿ. ಯಾವ್ದಕ್ಕೂ ನಮ್ ಸಾಹೇಬರಿಗೆ 1 ವರ್ಷ ಟೈಮ್ ಕೊಡೆ. ಲೋಪತ್ತು ನಾವ್ಯಾಗ ಈ ಪೊಲೀಸ್ ಡ್ರೆಸ್ ಹಾಕೊಂಡಿದ್ದೀವಿ? ನೋಡ, ನಮ್ಮ ಹತ್ರ ಕಳ್ತನ ಮಾಡಿದವರು ಪೊಲೀಸ್ ವೇಷ ಹಾಕೊಂಡಿರ್ತಾನೆ. ಹೌದು, ಅದಕ್ಕೆ ನಾವು ಪೊಲೀಸ್ ವೇಷ ಹಾಕೊಂಡಿದೀವಿ. ಈಗ ಅವರು ಪೊಲೀಸ್ ವೇಷ ಹಾಕೊಂಡ್ ಬರ್ತಾರೆ, ಆಗ ನಾವ್ ಯಾರು ಅಂತ ಅವ್ರಿಗೆ ಗೊತ್ತಾಗಲ್ಲ, ಆದ್ರೆ ಅವ್ರು ಯಾರು ಅಂತ ನಮಗ್ ಗೊತ್ತಾಗುತ್ತೆ. ಸೂಪರ್ ಕಣ. ಆದ್ರೆ ಅವ್ರನ್ನ ಎಲ್ಲಿಂದ ಹುಡುಕೋದು? ಒಂದ್ಸಲ ಕಳ್ತನ ಮಾಡಿದವ್ರು ಮತ್ತೆ ಕಳ್ತನ ಮಾಡ್ದಿರ ಇರ್ತಾರೇನೋ, ಅದೊಂಥರ ಚಟ ಇದ್ದಂಗೆ, ಕಳ್ತನ ಮಾಡಕ್ ಬಂದೇ ಬರ್ತಾರೆ. ಆಗ ಅವ್ರನ್ನ ಹಿಡ್ದು ಹಾಕೊಂಡ್ರೆ ಆಯ್ತು. ಗೊತ್ತು, ಅವ್ರು ನೋಡಿದ್ರೆ ನಮ್ಮ ಹತ್ರ ಕದ್ದಿರೋ ಕಳ್ಳರ ಹತ್ರ ಕಾಣ್ತಿಲ್ವನ? ಹೂ ಕಣ, ನಮಗೆ ಗುರುತು ಸಿಗ್ಬಾರ್ದು ಅಂತ ಗಡ್ಡ ಬೇರೆ ಅಂಟಿಸ್ಕೊಂಡ್ ಬಂದಿದಾರೆ. ವಿಚಾರಿಸೋಣ. ಜೈ ಟೈಗರ್ ಪ್ರಭಾಕರ್. ಎಕ್ಸ್ಕ್ಯೂಸ್ ಮೀ, ನಾವು ಪೊಲೀಸ್. ನಿಮ್ ಡ್ರೆಸ್ ನೋಡಿದ್ರೆ ನಿಮ್ಮನ್ನ ವಾಚ್ಮನ್ ಅನ್ನಕಾಗತ್ತಾ? ನೀವು ಪೊಲೀಸರೇ? ಇಲ್ಲೇನ್ ಮಾಡ್ತಿದ್ದೀರಾ? ಸುಮ್ಮನೆ ನಿಂತಿದ್ವಿ ಸರ್. ಸುಮ್ಮನೆ ಯಾಕೆ ನಿಂತಿದ್ದೀರಾ? ನಿಂತ್ಕೊಳ್ಳೋದೇನೋ ನಿಂತ್ಕೊಂಡ್ರಿ, ಗಡ್ಡ ಎತ್ಬಿಟ್ಟಿದ್ದೀರಾ ಸರ್ ಕೈಯಲ್ಲಿ ಕಾಸಿಲ್ಲ ಸರ್. ಕಾಸಿಲ್ಲ ಅಂದ್ರೆ ಬಂದು ಸ್ಟೇಷನ್ ಕೇಳಬೇಕಾಗಿತ್ತು. ನಮ್ಮ ಸಾಹೇಬ್ರೆ ನಿಮ್ಮ ಗಡ್ಡನ ಬೋಳ್ಸಿರೋರು. ಯಾರ ಹತ್ರ ಆಟ ಆಡ್ತಾ ಇದ್ದೀರಾ? ಜಾಸ್ತಿ ಮಾತಾಡಿದ್ರೆ ಗಡ್ಡ ಕಿತ್ತು ಕಾಯಿ ಕೊಟ್ಬಿಡ್ತೀನಿ. ನಿಮ್ಮನ್ನ ಇಷ್ಟಕ್ಕೆ ನಾವು ಸುಮ್ಮನೆ ಬಿಡೋದಿಲ್ಲ. ನಿಮ್ಮಂತ ಪೊಲೀಸ್ ಅವ್ರನ್ನ ಕೊಲ್ಲೋದೆ ನಮ್ಮ ಉದ್ದೇಶ. ಪ್ರಮಾಣವಾಗ ನಾವು ಪೊಲೀಸರು ಅಲ್ಲ ಅಣ್ಣ. ಈಗ ತಾನೇ ನೀವು ಇಬ್ರು ಪೊಲೀಸರು ಅಂತ ಹೇಳಿದ್ರೆ. ಅಣ್ಣ, ಯಾರೋ ಪೊಲೀಸ್ ವೇಷ ಹಾಕೊಂಡ್ಬಂದು ನಮ್ಮ ಹತ್ರ ಇದ್ದಿದ್ದು 10 ಲಕ್ಷ ರೂಪಾಯಿ ಹೊಡ್ಕೊಂಡು ಹೋಗ್ಬಿಟ್ರಣ್ಣ. ಅವ್ರು ಹಿಡಿಯೋದಕ್ಕೋಸ್ಕರ ನಾವು ಪೊಲೀಸ್ ವೇಷ ಹಾಕೊಂಡಿದ್ದೀವಣ್ಣ. ಅಷ್ಟೇ ಅಣ್ಣ, ಪೊಲೀಸ್ ಆಗೋ ಅಷ್ಟು ನಾವು ಓದೇ ಇಲ್ಲ ಅಣ್ಣ. ಅಂದ್ರೆ ನಿಮ್ಗೂ ಪೊಲೀಸ್ ಅವ್ರಿಗೂ ಯಾವುದೇ ಲಿಂಕ್ ಇಲ್ಲ. ನಾವು ತಿನ್ನೋ ಮಸಾಲೆ ದೋಸೆ ಮೇಲೆ ಆಣೆ ಮಾಡಿ ಹೇಳ್ತೀವಣ್ಣ, ನಮಗೂ ಪೊಲೀಸ್ ಅವ್ರಿಗೂ ಯಾವ ಲಿಂಕು ಇಲ್ಲ. ಈಗಲೇ ಗೊತ್ತಾಯ್ತಲ್ಲ, ನಮ್ಮನ್ನ ಬಿಟ್ಬಿಡೋಣ, ನಮ್ಮ ಪಾಡಿಗೆ ನಾವು ಓಡೋಗ್ಬಿಡ್ತೀವಿ. ನೀವಿಬ್ಬರು ನಾವು ಇಷ್ಟಕ್ಕೆ ಬಿಡೋದಕ್ಕಾಗತ್ತಾ? ಎಲೆ ಕಣ್ ಮುಚ್ಕೊಂಡು ಇಬ್ರು ಕೈ ಮುಂದೆ ಚಾಚೆ. ಅಣ್ಣ, ಹಂಗ್ ಮಾಡಿದ್ರೆ ನಮ್ಮನ್ನ ಬಿಟ್ಬಿಡ್ತೀರಾ? ಬಿಡ್ತೀನಿ, ಕಣ್ಮುಚ್ಚೆ. ವೆರಿ ಗುಡ್. ಇವಾಗ ಕಣ್ ತೆಗಿರಿ. ಟೈಮ್ ಬಾಂಬ್. ಹುಷಾರು, ಇದನ್ನೇನಾದ್ರೂ ಕೆಳಕ್ ಬಿಟ್ರೆ ಇಬ್ರು ಇಲ್ಲ ಬ್ಲಾಸ್ಟ್ ಆಗ್ಬಿಡ್ತೀರಾ. ಹಾಗಂದ್ರೆ ನೀವಿಬ್ರು ನಿಮ್ಮಂತ ಪೊಲೀಸ್ ಅವ್ರನ್ನ ಸಾಯ್ಸಕ್ ಬಂದಿರೋ ನಕ್ಸಲೈಟ್. ಎಲ್ಲೆಲ್ಲ ಹೋಗಿ ಯಾರ್ಯಾರ ಕೈಲೂ ಸಿಕ್ಬೀಳ್ತಿರಲ್ಲಪ್ಪ. ಫುಲ್ಲು ನಾನೇನಮ್ಮ ಮಾಡ್ಲಿ, ಅವ್ರು ನಕ್ಸಲೈಟ್ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಅವ್ರನ್ನಾದ್ರೂ ಹಿಡ್ಕೊಂಡ್ ಬಂದಿದ್ರೆ ಬಹುಮಾನನಾದ್ರೂ
ಸಿಕ್ಕಿರೋದು. ಬಹುಮಾನ ಅಂದ್ರೆ ಬಹುಮಾನ. ನಮ್ ಕೈಲಿ ಬಾಂಬುಗಳಿಗೆ ತೋಡೋಗ್ಬಿಟ್ರು. ಆ ಬಾಂಬನ್ನ ಬೇರೆ ಬಿಸಾಕಿ ಓಡ್ ಬರೋಷ್ಟೊತ್ತಿಗೆ ಇಷ್ಟೆಲ್ಲ ಆಯ್ತು. ಇವಳ ಮುಸುಡಿಗಳು ನೋಡಿದ್ರೆ ಗೊತ್ತಾಗಲ್ವಾ? ದುಡ್ಡು ಸಿಗೋ ಮುಸುಡಿಗಳ ಇವು. ಇವಳ ಮೂತಿನ ನೋಡ್ತಾ ಇದ್ರೆ ಎಂಥವ್ರಿಗೂ ಇವಳ ಹತ್ರ ಕದಿಬೇಕು ಅಂತ ಮನಸ್ಸಾಗ್ತದೆ. ಅಂತವ್ರೆ ಆಡೋ ಮಾತಿನ ಮೇಲೆ ಹಿಡ್ತಾ ಇರಲಿ. ಇವತ್ತಲ್ಲ ನಾಳೆ ಆ 10 ಲಕ್ಷ ರೂಪಾಯಿನ ಮತ್ತೆ ಹಚ್ಚಿರ್ತೀವಿ. ನಾಳೆನು ಪೊಲೀಸ್ ವೆಂಚಲ್ಲಿ ಹೋಗಿ ಆ 10 ಲಕ್ಷ ರೂಪಾಯಿ ವಸೂಲ್ ಮಾಡ್ಕೊಂಡು ಬರ್ತೀವಿ. ಇವಳು ದುಡ್ಡು ತಳೋವಲ್ವು. ಇವಳಿಬ್ಬರಿಗೂ ಊಟ ತಿಂಡಿ ಏನು ಹಾಕ್ಬೇಡ. ಅಷ್ಟ್ ಹೇಳಿದ್ರಲ್ಲ ಅತ್ತೆ, ಊಟ ಏನೋ ಒಂದ್ ತೊಟ್ಟು ನೀರು ಕೊಡಲ್ಲ. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ. ಜಾಜಕ್ಕೆ ಎಲ್ಲಿಗೆ ಬಂದು ನಿಮ್ಮ 10 lakh ಸ್ಟೋರಿ? ಇವತ್ತಂತೂ ಏನು ಬಿಟ್ಟಿಲ್ಲ. ನಾಳೆ ಟ್ರೈ ಮಾಡ್ತೀವಿ, ದುಡ್ಡು ತಂದೇ ತರ್ತೀವಿ. ಜಾಜವ್ರೆ ಹೊಟ್ಟೆ ತುಂಬಾ ತಡೆ ಮಸಾಲೆ ದೋಸೆಗೆ ದುಡ್ಡು ಕೊಡ್ತೀರಾ? 10 lakhs ನ ಕಳ್ಕೊಂಡ್ ಬಂದಿದ್ದು ಅಂದ್ರೆ ನನ್ನ ಹತ್ರ ಮಸಾಲೆ ದೋಸೆಗೆ ಮನಿ ಕೇಳ್ತಿರಲ್ಲ. ಶೇಮಗಲ್ಲ ನಿಮ್ ಜನ್ಮಕ್ಕೆ. ಜಾಜಕ್ಕೆ ನೀವೇ ನಮ್ ಕೈ ಬಿಟ್ಬಿಟ್ರೆ ನಮ್ಗೆ ಯಾರು ಸಿಕ್ಕು? ಮನೆಯವ್ರು ಬೇರೆ ದುಡ್ಡು ವಸೂಲಿ ಮಾಡ್ಕೊಂಡ್ ಬರೋವರೆಗೂ ಊಟ ಹಾಕಲ್ಲ ಅಂತ ಹೇಳಿದಾರೆ. ಈಗ ನಾವು ಏನ್ ಮಾಡೋಣ? ಹೊರಗಡೆ ಹೋಗಿ ನೀವಿಬ್ರು ಹೊಟ್ಟೆ ತುಂಬಾ ಮರ್ತೀನಿ. ಒಳ್ಳೆ ಒಂದ್ ವೇಳೆ ಕೈ ಹೋಯ್ತಾ ಇದ್ಯಾ? ಸರ್ ಇದು ಒನ್ ವೇ ಅಲ್ಲ ಸರ್. ನಾವ್ ಹೇಳಿದ್ಮೇಲೆ ಮುಗೀತು. ಇದು ಒನ್ ವೇ ಅಂದ್ಮೇಲೆ ಒನ್ ವೇನೆ. ನಮ್ನ ಕೇಳ್ಕೊಂಬರೋದಕ್ಕೆ ಏನಾಗಿತ್ತು ನಿನಗೆ ದೊಡ್ಡ ರೋಗ? ಆಯ್ತು ಸರ್, ನಾನು ಹಿಂಗೋಗಣ ಸರ್. ಎಲ್ಲಾರು ಹಾಳಾಗ್ ಹೋಗು. ನೋಡಕ್ಕೆ ಮುಂಚೆ ಕೈಯಲ್ಲಿ ಕಾಸು ಇಟ್ಬಿಟ್ಟು ಹೋಗು. ಕಾಸು ಹಾಕಿ ಸರ್ ಕೊಡ್ಬೇಕು. ನೋಡ, ನೀನು ಒನ್ ವೇಲ್ ಬರ್ತಿದ್ದೆ ಅಂತ ಇಟ್ಕೋ. ನಾವಿಬ್ರು ನಿನಗೆ ಅಡ್ಡ ಹಾಕಿದ್ವಿ ಅಂತಾನೆ ಇಟ್ಕೋ. ಆಗ 100 ರೂಪಾಯಿ ಫೈನ್ ಕಟ್ತಿದ್ಯಾ ಇಲ್ವಾ? ಒನ್ ವೇಲ್ ಬಂದಾಗ ಕೊಡ್ತಿದ್ದೆ, ಈಗ ಯಾಕೆ ಸರ್ ಕೊಡ್ಬೇಕು? ಒನ್ ವೇಲ್ ಬಂದಿದ್ದೀನಿ ಅಂತಾನೆ ಕೊಡು. ಸರ್ ಇದು ಮೋಸ ಅಲ್ವಾ ಸರ್? ನ್ಯಾಯ ಅನ್ಯಾಯದ ಬಗ್ಗೆ ಮಾತಾಡೋ ಅರ್ಹತೆ ನಿನಗಿಲ್ಲ. ಜೇಬಲ್ಲಿ ಎಷ್ಟಿದೆಯೋ ಅಷ್ಟು ತೆಗಿ. ಹೆಚ್ಚು ಕಡಿಮೆ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸರ್ ನಿಜ ಹೇಳ್ಬೇಕಂದ್ರೆ ಜೋಬಲ್ ದುಡ್ಡೇ ಇಲ್ಲ. ಲೇ, ಒಳ್ಳೆ ಮಾತಲ್ಲಿ ಇವ್ರು ಕೊಡಂಗಿಲ್ಲ. ಲೇ, ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಏರೋಪ್ಲೇನ್ ಹತ್ತಿಸ್ಬಿಡ್ತೀವಿ. ಸರ್ ನನಗೆ ಕೆಲಸ ಇಲ್ಲ, ಕಾರ್ಯ ಇಲ್ಲ ಅಂತ ನಮ್ಮ ಮನೇಲಿ ನನ್ನ ದಂಡ್ ಪಿಂಡ ಅಂತಾರಲ್ಲ ಸರ್. ಇಡೀ ಪ್ರಪಂಚದಲ್ಲಿ ನಾವಿಬ್ರೇ ದಂಡ ಪಿಂಡಗಳು ಉಳ್ಕೊಂಡಿದ್ರು. ಅಲ್ಲಿಷ್ಟಿಗೆ 3ನೇ ಹ್ಯಾಡ್ ಆಗ್ಬಿಟ್ಟಲ್ಲ. ಏನ್ ಮುಖ ನೋಡ್ತಿದ್ದೆ? ಏನ್ ಸರ್ ಕೋರ್ಟ್ನ ಆರ್ಡರ್ ಕೊಟ್ಟಿದ್ದೆ ತಪ್ಪಾಯ್ತು. ಕಣ್ ಕಡೆ ಎಲ್ಲ ತಪ್ಕೊಳ್ತಿರಲ್ಲ ಸರ್. ಏ ರಾಜ, ಯಾವ ರಸ್ತೆಯಲ್ಲಿ ಬೇಕಾದ್ರೆ ಓಡಾಡ್ಕೋ. ಹೋಗ ಸರ್ 10 ರೂಪಾಯಿ ಕೊಡಿ ಸರ್. ಆಂಜನೇಯಪ್ಪನೇ ಅಕ್ಕ ತಿಂತಿರ್ಬೇಕಾರೆ ಪೂಜಾರಪ್ಪಂಗ್ ಶಾಮ್ಗೆ ಚಿಂತೆ ಅಂತ ನಾವೇ ದುಡ್ಡಿಲ್ದಿರ ಓದಾಡ್ತಾ ಇದೀವಿ. ನೀನ್ ನಮ್ಮ ಹತ್ರನೇ ದುಡ್ಡು ಕೇಳೋ. ಇವಾಗೇನ್ ಹೋಗ್ತೇ ಬಿಡ್ಲಾ? ಬರ್ತೀನಿ ಸರ್. ಲೇ ಬಿಟ್ಲಾ, ಮನೇಲಿ ಊಟ ಉಟ್ತಿಲ್ಲ, ರೋಲ್ ಕಾಲು ಸರಿಯಾಗಿ ಆಗ್ತಿಲ್ಲ. ಈಗೇನು ಮಾಡೋದು? ನೀನೇನು ಯೋಚನೆ ಮಾಡ್ಬೇಡ ಕಣೋ. ಯಾರು ಗಿರಕ್ಕೆ ಸಿಗ್ತಾರೆ. ಹಾಗಂತ ಜಾಸ್ತಿ ಅಳಬೇಡ. ಅಂಟಿಸ್ಕೊಂಡ್ರೆ ಮೀಸೆ ಉದ್ರೋಗ್ಬಿಡುತ್ತೆ. ಎಲ್ಲಿಗೆ ಪಯಣ ಯಾವುದೋ ದಾರಿ. ಕಳ್ಳೆಕಾಯಿ ಗರ್ಮ ಗರಂ ಕಳ್ಳೆಕಾಯಿ. ಏನಯ್ಯ ಮಾಡ್ತಾ ಇದ್ಯಾ? ಕಳ್ಳೆಕಾಯಿ ಸರ್, ಎಲ್ಲಿಂದ ತಂದೆ? ಸಂತೆಯಲ್ಲಿ ತಂದು ಮನೇಲಿ ರೋಸ್ಟ್ ಮಾಡಿ ಇಲ್ಲಿ ಮಾರ್ತಾ ಇದ್ದೀನಿ. ಲೈಸೆನ್ಸ್ ಇದೆಯಾ? ಕಳ್ಳೆಕಾಯಿಗ ಸರ್? ಅಲ್ಲ ಕಣಯ್ಯ, ಕಡ್ಲೆಕಾಯಿ ಬೆಳೆಯೋದಕ್ಕೆ ಸರ್. ಕಳ್ಳಕಾಯಿ ಮಾರೋದಕ್ಕೆ ನಿನ್ನ ಹತ್ರ ಲೈಸೆನ್ಸ್ ಇದೆಯಾ? ನನಗೆ ಸರ್ ಲೈಸೆನ್ಸ್ ಬೇಕು. ಏನಯ್ಯ, ಎಲ್ ಬೇಕಾದ್ರಲ್ಲಿ ಕಳ್ಳಕಾಯಿ ಮಾರ್ಬೋದು ಅನ್ಕೊಂಡಿದ್ಯಾ? ತಪ್ಪು ಮಾಡಿದ್ರೆ ತಪ್ಪು ಬಿದ್ಬಿಡು. ಯಾರನ್ನ ಕೇಳಿ ಈ ಜಾಗದಲ್ಲಿ ಕಡ್ಲೆಕಾಯಿ ಮಾಡ್ತಿದ್ಯಾ? ರೋಲ್ ಕಾಲ್ ಮಾಡೋ ಪೊಲೀಸು ಅಂದ್ರೆ ನೀವೇನಾ ಸರ್? ಹೌದ್ರೆ ನಾವೇ ರೋಲ್ ಕಾಲ್ ಮಾಡೋದು. ಅಂದ್ರೆ ದಿನ ರೋಲ್ ಕಾಲ್ ಮಾಡೋದು ನೀವೇನಾ? ಹೌದು ರೀ, ನಾವೇನೆ. ನೋಡಿ, ಇಬ್ರಿಗೂ 50 ರೂಪಾಯಿ ಕೊಟ್ಬಿಡಿ, ನಿಮ್ಮನ್ನ ಬಿಟ್ಬಿಡ್ತೀವಿ. ಸರ್, ಬೆಳಿಗ್ಗೆಯಿಂದ 10 ರೂಪಾಯಿ ಬೋಣಿ ಆಗಿಲ್ಲ. ನಿಮ್ಗೆ ಎಲ್ಲಿಂದ ಸರ್ 50 ಅನ್ನು ಕೊಡೋದು? ಸ್ಟೇಷನ್ಗೆ ಲೋಕ್ಬದ್ದು ನಮ್ಮನ್ನೇ ಸ್ಟೇಷನ್ ಕರಿತಿದ್ದಾನಲ್ಲ. ಸ್ಟೇಷನ್ ಗೀಷನ್ ಏನು ಬೇಡ, ಇಲ್ಲೇ ಸೆಟ್ಲ್ ಮಾಡ್ಕೊಂಡ್ಬಿಡೋಣ. ಎಷ್ಟಿದೆ ಜೇಬಲ್ಲಿ? ನಿಮ್ ಜೇಬಲ್ಲ ಸರ್? ನಿಮ್ ಜೇಬಲ್ಲೇ? ನಾನೇ ನೋಡ್ಲಾ ಸರ್? ನೀವ್ ಯಾರು ಅಂತ ನಿಜ ಹೇಳಿದ್ರೆ ಸರಿ. ನೀವು ಪೊಲೀಸ್ನವರಾ? ಇಲ್ಲ ಸರ್, ಪೊಲೀಸ್ ಇರ್ಲಿ, ನಾವು ವಾಚ್ಮನ್ ಅಲ್ಲ ಸರ್. ನಾವು ಗಂಡುಗಲಿ ಉಂಟದ ಕಟ್ಟ ಕಡೆ ತಂದು ಪಾಂಡುರಂಗ ಗಂಡುಗಲಿ ಇದಾರಲ್ಲ ಅವ್ರ ಮನೆಯವರು ಸರ್. ಯಾರೋ ಪೊಲೀಸ್ ವೇಷದಲ್ಲಿ ರೋಲ್ ಕಾಲ್ ಮಾಡ್ತಿದ್ದಾರೆ ಅಂತ ಇನ್ಫಾರ್ಮೇಶನ್ ಬಂದಿತ್ತು. ಅದಕ್ಕೆ ನಿಮ್ಮಂತವ್ರನ್ನ ಹಿಡಿಬೇಕು ಅಂತ ಮಫ್ತಿಲ್ ಬಂದಿರೋ COD ಆಫೀಸರ್ ಸತ್ಯವೇಲು ನೀವಾಗೆ ನೀವು ಒಪ್ಕೊಂಡಿದ್ದೀರಾ. ಮುಗೀತು, ನಡೀರಿ ಪೊಲೀಸ್ ಸ್ಟೇಷನ್ಗೆ. ನಾನು ನಿಜವಾಗ್ಲೂ ಅಂತವ್ರು ಅಲ್ಲ ಸರ್. ಅವ್ರನ್ನ ಹಿಡಿಬೇಕು ಅಂತ ಈ ಪೊಲೀಸ್ ವೇಷ ಹಾಕಿರೋ ಸರ್. ಸರ್, ನಿಮಗೆ ನಮ್ಮ ಮಾತು ಮೇಲೆ ನಂಬಿಕೆ ಬರಲಿಲ್ಲ ಅಂದ್ರೆ ನಡೀರಿ ಸರ್, ನಮ್ಮ ಮನೆಗೆ ಹೋಗೋಣ. ನಮ್ಮ ಅತ್ತಿಗೆ ಸಮಾಜಕ್ಕೆ ಜಾಜಿ ಜಂಬಲ್ದಿನಿ ಅವರು ಅವ್ರನ್ನ ಮಾತು ಕೇಳೋರಂತೆ. ಆಯ್ತು, ಬರ್ತೀನಿ.
ಸುಳ್ಳು ಹೇಳಿದ್ರಿ ಅಂತ ವಿಷಯ ಗೊತ್ತಾಯ್ತು ಅಲ್ಲೇ ಎನ್ಕೌಂಟರ್ ಮಾಡ್ಬಿಡ್ತೀನಿ. ಓ ಮೈ ಗಾಡ್, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಯಾರೀ ನೀವು? ನಾನು ಸಿಒಡಿ ಆಫೀಸರ್ ಸತ್ಯವೇಲು. ಇವರು ಪೊಲೀಸ್ ವೇಷದಲ್ಲಿ ಬಂದು ರೋಲ್ ಕಾಲ್ ಮಾಡ್ತಿದ್ದಾರೆ. ಸಾಧದಕ್ಕೆ ಅವರಾಗಿ ಅವರು ಒಪ್ಕೊಂಡಿದ್ದಾರೆ. ಸರ್ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಇವರಿಬ್ರು ಅಂಥವರಲ್ಲ, ತುಂಬಾ ಒಳ್ಳೆ ಪೀಪಲ್. ಸಾಕು ಸುಮ್ಮನೆ ಮೇಡಮ್, ನನ್ನ ಹತ್ರನೇ ಬಂದು ಕೇಳಿದ್ದಾರೆ. ದುಡ್ಡು ಕೊಡದ ಬಂದ್ರೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೇಳ್ತೀಯೋ ಇಲ್ವೋ ಹೋಗಲ್ಲಿ. ಮಾಡೋ ಕೆಲಸ ಬಿಟ್ಟು ಇಬ್ರು ರೋಲ್ ಕಾಲ್ ಮಾಡಕ್ ಇಳಿದಿದ್ದೀರಲ್ಲ, ಶೇನಾಗಲ್ವಾ? ಅದೇನಾಯ್ತು ಅಂದ್ರೆ ಜಾಜಿ ಅವರೇ, ಹೊಟ್ಟೆ ತುಂಬಾ ಹಸಿತಾ ಇತ್ತು. ಮನೇಲಿ ಬೇರೆ ಊಟ ಹಾಕಲ್ಲ ಅಂತಿದ್ರಲ್ಲ, ಅದಕ್ಕೋಸ್ಕರ ರೋಲ್ ಕಾಲ್ ಮಾಡೋದು ಪೊಲೀಸರ ಹೆಸರನ್ನ ಕೆಡ್ಸೋದ? ನಿಮ್ಮಂತವ್ರು ಇರೋದ್ರಿಂದಲೇ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬಂದಿರೋದು. ಸರ್ ಆಕ್ಚುಲಿ ಇವರಿಬ್ರು ಒಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದಕ್ಕೋಸ್ಕರ ಈ ರೀತಿ ವೇಷ ಹಾಕೊಂಡು ಆಚೆ ಹೋಗಿದ್ರು. ನಿಮ್ ಪ್ರಾಬ್ಲಮ್ ಇದ್ರೆ ಮನೇಲಿ ಇಟ್ಕೊಳ್ರಿ, ಅದಕ್ಕೆ ಆಗ್ಲಿ ಹೊರಗಡೆ ಬಂದು ನಾಟಕ ಮಾಡ್ಬೇಕು ಇವರು. ಇವ್ರು ನಮ್ಮ ಯಜಮಾನ್ರು ಸರ್. ಇವರು 10 ಲಕ್ಷ ರೂಪಾಯಿ ಕಳ್ಕೊಂಡು ದೊಡ್ಡ ತೊಂದರೆಯಲ್ಲಿದ್ದಾರೆ ಸರ್. ಅದು ಯಾರೋ ಕಳ್ಳರು ಪೊಲೀಸರು ವೇಷ ಹಾಕೊಂಡ್ಬಂದು ಇಷ್ಟಾಯ್ತು ಸರ್. ದಯವಿಟ್ಟು ನಮ್ಮ ಮಾಂಗಲ್ಯ ಭಿಕ್ಷೆ ಕೊಡಿ ಸರ್. ಆಯ್ತಾಯ್ತು, ನಿಮ್ ಗೋಳನ್ ನೋಡಿ ಬಿಡ್ತಾ ಇದ್ದೇನೆ. ಇನ್ಯಾವತ್ತಾದ್ರೂ ರಸ್ತೆಯಲ್ಲಿ ಪೊಲೀಸ್ ಡ್ರೆಸ್ ಅಲ್ಲಿ ಕಾಣಿಸ್ಕೋಬೇಕು, ಅವತ್ತೇ ಒದ್ದು ಲಾಕಪ್ ತಳ್ಬಿಡ್ತೇನೆ. ಕಳ್ಕೊಂಡಿರೋ 10 ಲಕ್ಷ ರೂಪಾಯಿ ಹುಡುಕೋದು ಬಿಟ್ಟು ಯಾರ್ಯಾರಿಗೂ ಯಾಕೋ ತೊಂದರೆ ಕೊಡ್ತೀರಾ? ಸಿಒಡಿ ಆಫೀಸರ್ ಮನೆಗೆ ಬಂದು ಮಕ್ ಮಕ್ ಮುಗಿಸಿದ್ರೆ ಗಂಡದಲ್ಲಿ ವಂಶದ ಮಾನ ಮರ್ಯಾದೆ ಉಳಿಯುತ್ತೇನಪ್ಪ. ಅವೇ ಹೇಳ್ತಾ ಇದ್ದು ಕರೆಕ್ಟ್. ಇವರಿಬ್ರು ಯಾವ ಕೆಲ್ಸಕ್ಕೂ ಲಾಯ್ಕ್ ಇಲ್ಲ, ವೇಸ್ಟ್ ಬಾಡಿಗಳು ಅಂತ. ಹೋಗ್ಲಿ ಬಿಡಮ್ಮ, ಗಂಡ ಪುಂಡಿಗಳ ಫಲ ತಿಂದುಕೊಂಡು ಮನೇಲೆ ಬಿದ್ದಿರಲಿ. ಮತ್ತೆ ಮತ್ ನನ್ 10 lakhs ನಾಳೆ ನಾವೇ ಹೋಗಿ ಹುಡ್ಕೊಂಡ್ ಬರ್ತೀವಿ. ಮತ್ತೆ ಪೊಲೀಸ್ ಸ್ಟೇಷನ್ ಹೋಗ್ತೀರಾ? ಚಪ್ಪ ಅಂದ್ರೆ ಈ ಪೊಲೀಸ್ ವೇಷದಲ್ಲಿ ಹೋಗಲ್ಲ ಹೋಗಲ್ಲ ಹೋಗಲ್ಲ. ಚಂಪ ಹೊಟ್ಟೆ ತುಂಬಾ ಹಸುತ್ತದೆ ಕಣೆ, ತಿನ್ನಕ್ಕೆ ಜನರು ಇದ್ರೆ ಕೊಡೆ. ಪಾತ್ರೆಗಳು ಬಚ್ಚಲಲ್ಲಿ ಹಾಕಿದ್ರಿ, ಹೋಗ್ ತೊಳ್ದಿಡಿ. ನೋಡಮ್ಮ, ಕದ್ದಿರೋದು ನಾನು, ಮುಕ್ಕಾಲ್ ಭಾಗ ನನಗೆ, ಕಾಲ್ ಭಾಗ ನಿನಗೆ. ಹೆಂಗೈತೆ ಮೈಗೆ? ಕದ್ದಿರೋದು ಇಬ್ರು ಒಟ್ಟಿಗೆ ಅಂದ್ಮೇಲೆ ಅರ್ಧ ನಿನಗೆ ಅರ್ಧ ನನಗೆ. ನ್ಯಾಯ ಅಂದ್ರೆ ನ್ಯಾಯ, ಈ ಕಳ್ಳಿಂದ ನ್ಯಾಯ. ಕೊಡಲ್ಲ ಮಗಲೇ. ಪೊಲೀಸ್ ಬೇಸ್ನಲ್ಲಿ ಬಂದು ನಮ್ಮ ಬ್ರೀಫ್ ಕೇಸನ್ನ ಕದ್ದ ಕಳ್ರಿ ಇವ್ರಲ್ವೇನೋ? 100ಕ್ಕೆ 100 ಅವ್ರೆ ಕಣ. ಬಾ ಹೋಗಿ ಅವ್ರಿಗೆ ಗೀಜ ಗೀಜ. ಹೊಡಿತಾ ಇದ್ದೀರಣ್ಣ. ಪೊಲೀಸ್ ರೆಸ್ಟಲ್ಲಿ ಬಂದು ನಮ್ಮ ಹತ್ರ ಇದ್ದಿದ್ದು ಬ್ರೀಫ್ ಕೇಸ್ ಕದ್ಕೊಂಡೋಗಿ ನೀವೇ ತಾನೆ? ಅಣ್ಣ ಕದ್ದಿದ್ದೇನು ನಾವೇ ಅಣ್ಣ, ಆದ್ರೆ ಕದ್ರೆ ಇಷ್ಟು ಕೊಡ್ತೀವಿ ಅಂದ್ರು, ಅದಕ್ಕೆ ಕದ್ವಿ. ನಮ್ಮಿಂದ ಕದ್ದು ದುಡ್ಡು ಎಲ್ರು ಅದೇನಾ, ಅದು ಯಾರಿಗೋ ಮನೆ ಕೊಟ್ಬಿಟ್ಟಿವಿ. ಯಾರ ಮನೆ ಕೊಟ್ರಿ? ಅದೇನ ಆ ಲೇಡಿ ಮನೆಗೆ. ಅಯ್ಯೋ ಯಾವ ಲೇಡಿನೂ ಅಡ್ಡಿಲ್ಲ. ಇವ್ರಿಗೆ ಈಗ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಬಾಂಬೆ ಕಟ್ಟೋಣ. ಬಾಂಬೆ ಕಟ್ಟು ಬೇಡ, ಡೆಲ್ಲಿ ಕಟ್ಟು ಬೇಡ, ಸೋರ್ಸು ಬೇಡ. ನಮ್ಮಿಬ್ರು ಕಾಲ್ ಡೋರ್ ತೆಗೆದು ಹೊರಗಡೆ ತುಕ್ಕಿರಿ. ಆಚೆ ತಳ್ಬೇಕಂದ್ರೆ ಆಗ್ಲಿ ತೆಗಿಬೇಕಣ್ಣ. ನಡ್ರಿ ಸುಮ್ಮನೆ. ನಮ್ಮ ಸಾಹೇಬರು ಸುಸ್ತೆ. ಬನ್ನಿ ಕಳ್ಳರು ಸಿಕ್ಕಿದ್ರಾ? ನಮ್ಮ ಸಾಹೇಬರು ಅಂದ್ರೆ ಏನ್ ತಿಳ್ಕೊಂಬಿಟ್ಟಿದ್ದೀರಾ? ಕಾರಣದಿಂದ ಇದ್ದಿರೋರು ಬೇರೆಯವರಾದ್ರು ಹೆಸರು ಮಾತ್ರ ನಮ್ಮ ಸಾಹೇಬರಿಗೆ. ಇದನ್ನ ಅವ್ರು ಕೇಳಿದ್ರ? ಅವ್ರು ಕೇಳದೆ ಹೋದ್ರು ಹೇಳೋದು ನಮ್ಮ ಧರ್ಮ. ಮುಚ್ಚ ಬಾಯೆ. ಹೇಳ್ಕೊಂಡ್ರ ಕಳ್ಳಿನ. ಓ ಮೈ ಗಾಡ್, ರೂಪಾ ನೀನು? ಇವಳು ಸಹಾಯ ಮಾಡ್ತಾ ಇಬ್ಬರನ್ನ ಒಂದು ಲಾಕಪ್ಪಲ್ಲಿ ಹಾಕಿದೆ. ನೆಕ್ಸ್ಟ್ ಇವಳಿಗೂ ಅದೇ ಗತಿ. ರೂಪಾ ನೀನ್ ಈ ರೀತಿ ಮಾಡ್ತೀಯ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕೆ ಹೀಗೆ ಮಾಡ್ರೆ? ಅದು NGO ಸಂಸ್ಥೆಯಿಂದ 10 ಲಕ್ಷ ಬಂತಲ್ಲ, ಅದನ್ನ ನಾನು ಹೆಂಗ ಲಪ್ತಾಯಿಸಿದ್ರೆ ನಿಮ್ಗೆ ಕೆಟ್ಟ